ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳೋರು ನೀನು ಪ್ರೆಸ್ ಮೀಟಲ್ಲಿ ಅಣ್ಣ ಅಂತ ಹೇಳೋರೆ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ವಿರುದ್ಧ ನಾನು ಯಾವತ್ತೂ ಕೆಟ್ಟದನ್ನು ಬಯಸಲ್ಲ ಅಂತ ಹೇಳಿದ್ದಾರೆ. ಕಲ್ತ್ಕೊಳ್ರಿ ಒಂದಷ್ಟ. ವಯಸ್ಸಲ್ಲಿ ಅವ್ರಿಗಿಂತ ಒಂದು 3 ವರ್ಷ ದೊಡ್ಡವರಿದ್ದೀರ. ನಾನು ಡಿ ಕೆ ಶಿವಕುಮಾರ್ ಅವರು ಒಂದೇ ಏಜು, ನೀವು ನಮಗಿಂತ ಒಂದು 3 ವರ್ಷ ದೊಡ್ಡವರಿದ್ದೀರ. ಕಲ್ತ್ಕೊಳ್ರಿ ಒಂದು ಸ್ವಲ್ಪ. ಅವ್ರಿಗೆ ಒಂದು ಪಕ್ಷ ಇದೆ, 136 ಜನ ಅವ್ರ ಜೊತೆಯಲ್ಲಿ ಶಾಸಕರಿದ್ದೀವಿ. ಅವ್ರು ಮಾತಾಡೋ ರೀತಿ 20 ಜನ ಇಲ್ಲ, ನೀವು ಮಾತಾಡ್ತಿರಲ್ರಿ. ಮತ್ತೆ ಯಾವತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗುತ್ತೆ ಅದು ನಿಮಗೆ? ದಾಟ್ತೀರೇನ್ರಿ? 3 ಸಾಲ ಹೇಳಿದ್ರಿ, 2018ರಲ್ಲಿ ಹೇಳಿದ್ರಿ ನಾನು ಏಕಾಏಕಿ ಬರಲಿಲ್ಲ ಅಂದರೆ ಡಿಸಾಲ್ವ್ ಮಾಡ್ತೀನಿ ಅಂತ. ಮಾಡಿದ್ರೇನ್ರಿ? 23ರಲ್ಲಿ ಹೇಳಿದ್ರಿ ಪೂರ್ಣ ಸರ್ಕಾರ ಬರದೆ ನಾನು ಯಾರ ಜೊತೆಲೂ ಸರ್ಕಾರ ಮಾಡಲ್ಲ ಅಂತ. ಡಿಸಾಲ್ವ್ ಮಾಡಿದ್ರೇನ್ರಿ? ಕರುಣಾನಿಧಿ ಮಗನ ಹೋಗಿ ನೋಡ್ರಿ, ಹೋಗುವಂಥ ಟ್ಯೂಷನಾಗ ತಗೊಂಬಂದ್ರಿ. ಅವ್ರ ತಂದೆ ಸತ್ತ ಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಾರೆ, ಡೆಮಾಕ್ರಸಿನಲ್ಲಿ ಗೆದ್ದು. ಚಂದ್ರಬಾಬು ನಾಯ್ಡು ವಿರುದ್ಧ ರಾಜಶೇಖರ ರೆಡ್ಡಿ ಮಗ ಜಗನ್ನು ಪಕ್ಕದ ಆಂಧ್ರದಲ್ಲಿ ಸಂಪೂರ್ಣ ಮೆಜಾರಿಟಿ ತಗೊಂಡು ಸರ್ಕಾರ ಮಾಡ್ತಾರೆ. ಏನು ದೇವೇಗೌಡರ ಮಗನಾಗಿ ನೀವು ಮಾಡಿರೋ ಸಾಧನೆ? ಹೆಗಡೆ, ಬೊಮ್ಮಾಯಿ, ದೊಡ್ಡ ದೊಡ್ಡ ನಾಯಕರು ಕಟ್ಟಿದ ಪಕ್ಷ ಏನೋ ಮಾಡಿ ನಮ್ಮಂಥವ್ರು ಒಂದಷ್ಟು ಜನ ಹಿಡ್ಕೊಂಡು ಕಿತ್ಕೊಂಡ್ರಿ ಪಕ್ಷನ. ದೇವೇಗೌಡರು ನಿಮ್ಗೇನು ಸಂತೋಷವಾಗಿ ಕೊಡಲಿಲ್ಲ, ಆದರೆ ಏನು ಸಾಧನೆ ಮಾಡಿದ್ದೀರಾ? ನಿಮ್ಮೆಲ್ಲರೂ ಗೌರವವಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಗೌರವವಾಗಿ ಮಾತಾಡಿ. ಇದನ್ನು ಯಾರೂ ಸಮಾಜ ಸಹಿಸಲ್ಲ, ಕರ್ನಾಟಕದ ಕನ್ನಡಿಗರು ಸಹಿಸಲ್ಲ, ನಾವು ನಿಮ್ಮನ್ನು ಸಹಿಸಲ್ಲ. ಬಟ್ ಈ ಥರ ನಿಮ್ಮ ಸರ್ಟಿಫಿಕೇಟು ನಮಗೆ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ನ ನೀವು ಅಭಿನಂದಿಸಬೇಕಾಗಿಲ್ಲ. ಅಭಿನಂದಿಸಿದರೆ ನೀವು ದೊಡ್ಡವರಾಗ್ತಿದ್ರಿ. ರೇವಣ್ಣಿಗಿರೋ ಸೌಜನ್ಯ ನಿಮಗಿಲ್ಲ. ರೇವಣ್ಣ ಹೇಳಿದ್ದಾರೆ, ಭಾಳ ಸಂತೋಷ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದೀರಾ ಅಂತ. ರೇವಣ್ಣಿಗಿರೋ ಒಂದು ಸೌಜನ್ಯ ನಿಮಗಿಲ್ಲ ಅಂದರೆ ನೀವೆಷ್ಟು ಮನಸ್ಸು ನಿಮಗೆ ವಿಚಿತ್ರವಾದಂಥ ಇದನ್ನು ಬೆಳೆಸ್ಕೊಂಡಿದ್ದೀರಾ. ಸೊ ಇನ್ನು ಮುಂದಾದರೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಮಿಂದ ಒಳ್ಳೆಯದನ್ನು. ಆದರೂ ಸಹ ಒಂದು ದೇವೇಗೌಡರಿಗೆ, ಜನತಾದಳಕ್ಕೆ ಒಂದಷ್ಟು ಗೌರವ ಇತ್ತು, ಅದನ್ನು ಇನ್ನೂ ಜಾಸ್ತಿ ಕಳಿಬೇಡಿ, ಹರಾಜಾಕಬೇಡಿ. ಗೌರವವಾಗಿ ನಡ್ಕೊಂಡು ಗೌರವವಾಗಿ ಮಾತನಾಡಿ. ನಿಮ್ಮ ಸರ್ಟಿಫಿಕೇಟು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದನ್ನು ಹೇಳ್ತೀರಾ, ಗೊತ್ತಿದೆ. ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿಲ್ಲ, ಮಂತ್ರಿ ಆಗಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು. ನಾನು ಯಾವತ್ತೂ ಯಾರ ಹಿಂದೆ ಚಮಚಾಗಿರಿ ಮಾಡಿದವನಲ್ಲ. ನೀವು ಇದೇ RSSನ, ಇದೇ ಮೋದಿಯವ್ರನ್ನ ಯಾವ ಮಟ್ಟಕ್ಕೆ ಬೈದಿದ್ರಿ? ಇವತ್ತು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ ನೀವು RSSನ್ನ, ಮೋದಿಯವ್ರನ್ನ ಇವತ್ತು ಹೊಗಳ್ಕೊಂಡು ಕೂತಿರೋದು? ನಿನ್ನೆ ನಮ್ಮ ಬಾಲು ಬಗ್ಗೆ ಅವನು ಯಾರೋ ಒಬ್ಬ ಲೋಕಲ್ ಶಾಸಕ ಶಾಸಕರಾಗೆ ಮುಖ್ಯಮಂತ್ರಿ ಆಗೋದು, ಲೋಕಸಭಾ ಸದಸ್ಯರಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು, ನೇರವಾಗಿ ಯಾರೂ ಹಾಕಾಗಲ್ಲ. ಯಾರೋ ಒಬ್ಬ ಶಾಸಕ. ಏನು ನಿಮ್ಮ ನಾಲಿಗೆ ಇಟ್ಕೊಂಡು ಮಾತಾಡ್ರಿ. ನಮಗೆ ನಿಮಗಿಂತ ಮಾತುಗಳನ್ನ ಆಡೋದು ನಮ್ಗೆ ಗೊತ್ತಿದೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾವ್ದಾರ ಟಿ ವಿ ಮುಂದೆ ಬನ್ನಿ, ಡಿ ಕೆ ಶಿವಕುಮಾರು ಬೇಡ, ಇನ್ನೊಬ್ಬರು ಬೇಡ, ನಾನು ಒಬ್ಬನೇ ಬರ್ತೀನಿ. ಅಸೆಂಬ್ಲಿಲಿತ್ತು, ಅವಕಾಶ ತಪ್ಪೋಗಿದೆ, ಇಬ್ಬರು ನೇರ ಮಾತಾಡೋ ಅಂಥದ್ದು. ಬನ್ನಿ ಅಂತ ಹೇಳಿದ್ದೀನಿ, ಬನ್ನಿ ಮಾತನಾಡೋಣ. ಅಲ್ಲಿ ಏನೇನು ಕೇಳ್ತೀರ ನಾನು ಉತ್ತರ ಕೊಡ್ತೀನಿ. ಅದನ್ನು ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಸಮಾಜ ನೋಡ್ತಾ ಇದೆ. ಕುವೆಂಪು ಅವರು ಅಂಥವ್ರು, ಬಾಲಗಂಗಾಧರ ಸ್ವಾಮೀಜಿ ಅಂಥವ್ರು, ಕೆಂಪೇಗೌಡರು ಅಂಥವ್ರು, ಸಾವ್ಕಾರ್ ಚೆನ್ನೈನೋ ಅಂಥವ್ರು, ಕಡದಾಳ್ ಮಂಜಪ್ಪನಂಥವ್ರು ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು, ಗೌರವವನ್ನು ಕೊಟ್ಟಿದೆ ಈ ಸಮಾಜ.
ದೇವೇಗೌಡರು, ಎಸ್.ಎಂ. ಕೃಷ್ಣವ್ರ ಕಾಲದವರೆಗೂ ನೀವು ಬಂದು ಈ ಸಮಾಜದ ಗೌರವವನ್ನು ಕಡಿಮೆ ಮಾಡೋವಂಥ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜ ಒಪ್ಪಲ್ಲ, ಸಮಾಜದ ಯುವಕರು ಒಪ್ಪಲ್ಲ, ಈ ರಾಜ್ಯದ ಜನನೂ ಒಪ್ಪಲ್ಲ. ಇದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಅಗೌರವ ಅಲ್ಲ, ಇದು ಇಡೀ ನಾಡಿನ 7 ಕೋಟಿ ಜನರಿಗೆ ನೀವು ಹೇಳಿರ್ತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾತನ್ನು ಹೇಳಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಅಗೌರವವನ್ನು ತೋರಿರ್ತಕ್ಕಂಥದ್ದು. ಇದನ್ನು ಬಿಟ್ಟಿನ ಮುಂದೆ ಗೌರವವಾಗಿ ಇರಬೇಕು. ಯಾವತ್ತಾದರೂ ನಿಮಗೆ 120 ಸೀಟು ತಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ಅವತ್ತು ನಿಮಗೆ ಸಲ್ಯೂಟ್ ಹೊಡೆದು ನಿಮಗೆ ಸರೆಂಡರ್ ಆಗ್ತೀವಿ. ನೀವು ರಾಜಕಾರಣದಲ್ಲಿ ಮುಂದುವರಿಯೋ ನೈತಿಕ ಹಕ್ಕೇ ಇಲ್ಲ ನಿಮಗೆ. ನಿಮ್ಮ ಮಾತುಗಳು, ನಿಮ್ಮ ಕಥೆಗಳು, ನಿಮ್ಮ ನಡವಳಿಕೆಗಳು ಅಷ್ಟು ಒಂದು ವಿಚಿತ್ರವಾದಂಥ ರೀತಿಯಲ್ಲಿ ದಿವಸ ಬರ್ತಾ ಇದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಇದು ನಿಮಗೆ ಒಳ್ಳೆಯದು, ನಿಮ್ಮ ತಂದೆಗೆ ಗೌರವ, ನಿಮ್ಮ ಪಕ್ಷಕ್ಕೆ ಗೌರವ. ಸೊ ಇದನ್ನೆಲ್ಲ ಬಿಟ್ಟು ಮಾಡ್ತೀವಿ ಅಂದರೆ ನಾವು ಇನ್ನು ಮುಂದೆ ನಿಮ್ಮ ವಿಚಾರದಲ್ಲಿ ರಿಯಾಕ್ಟೇ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೆವು. ಅನಿವಾರ್ಯ ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ಕೆಲವೊಮ್ಮೆ ಹೇಳಲೇಬೇಕಾಗುತ್ತೆ ಅಂತ ಹೇಳಿದ್ದೀನಿ ವಿನಃ ನನಗೆ ಸಂಪೂರ್ಣವಾಗಿ ನಿಮ್ಮ ವಿಚಾರದಲ್ಲಿ ಮಾತಾಡಲಿಕ್ಕೆ ಮನಸ್ಸಿಲ್ಲದಲೇ ಮಾತಾಡಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.